ಡಿ.ಕೆ. ಶಿವಕುಮಾರ್ ಅವರು ಹೇಳ್ಬಿಡ್ತಾರೆ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿಯಲ್ಲ ಅಂತ ಹೇಳಿ. ಇದನ್ನ ಬಿಜೆಪಿ ಓಲೈಕೆ ರಾಜಕಾರಣ ಅಂತ ಕರೆಯುತ್ತೆ. ಆದ್ರೆ ಆಚರಿಸ್ತಾ ಇರೋದು ನಾಡ ಹಬ್ಬ. ಹೀಗಾಗಿ ಒಂದು ಇನ್ಕ್ಲೂಷನ್ ಅಂತ ಇರಬೇಕು. ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು. ಹಾಗಾಗಿ ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ ಅವರಿಗೆ ನಾವು ಆಹ್ವಾನಿಸಿದ್ದೇವೆ, ತಪ್ಪೇನು ಅಂತ ಪ್ರಶ್ನೆ ಮಾಡುತ್ತೆ ಕಾಂಗ್ರೆಸ್. ಏನ್ ಹೇಳ್ತೀರಿ? ನನಗ್ ಬರ್ತಾರ ಕೋಪಕ್ಕೆ ಬಾನು ಮುಷ್ತಾಕ್ ಅವರನ್ನ ಸ್ವಾಗತ ಮಾಡಿರೋದಕ್ಕೆ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ನಮ್ಮ ವಿರೋಧ ಖಂಡಿತವಾಗಿಯೂ ಇಲ್ಲ. ನಾನು ಇದನ್ನ ಬಹಳ ಸ್ಪಷ್ಟ ಮಾಡ್ತಾ ಇದ್ದೀನಿ. ಹಿಂದೆ 2017ನೇ ಇಸ್ವಿಯಲ್ಲಿ ಇದೇ ಮುಖ್ಯಮಂತ್ರಿಗಳು ನಿಸಾರ್ ಅಹಮದ್ ಅವರನ್ನು ಕೂಡ ಉದ್ಘಾಟನೆ ಮಾಡಲಿಕ್ಕೆ ಇನ್ವೈಟ್ ಮಾಡಿದ್ರು. ಅವತ್ತು ನಾವು ಯಾರೂ ಇದನ್ನ ವಿರೋಧ ವ್ಯಕ್ತಪಡಿಸಿರಲಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಈ ವಿರೋಧಕ್ಕೆ ಕಾರಣ ಆಗಿರುವಂತದ್ದು ಹಿಂದೆ ಬಾನು ಮುಷ್ತಾಕ್ ಅವರೇನೆ ಹೇಳಿರುವಂತ ಕೆಲವು ಹೇಳಿಕೆಗಳು, ಅವರು ತಗೊಂಡಂತ ನಿಲುವುಗಳು. ಆ ನಿಲುವು ಏನು? ಕನ್ನಡವನ್ನ ನೀವು ಭುವನೇಶ್ವರಿ ತಾಯಿಗೆ ಹೋಲಿಸ್ತೀರಿ, ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ ನೀವು ಬಾನು ಮುಷ್ತಾಕ್ಲನ್ನ ಹೊರಗಡೆ ಇಟ್ಟಿದ್ದೀರಿ ಅನ್ನುವಂತ ಅವರ ಹೇಳಿಕೆ. ನಾನು ಮತ್ತೆ ಸ್ಪಷ್ಟ ಮಾಡ್ತಿದ್ದೀನಿ ಮೇಡಮ್, ಇಲ್ಲಿ ಸಾರ್ವಜನಿಕರು ನೋಡುವಂತವರು ಪ್ರತಿಯೊಬ್ಬರಿಗೂ ಬಾನು ಮುಷ್ತಾಕ್ ಅವರ ಬರವಣಿಗೆ, ಬಾನು ಮುಷ್ತಾಕ್ ಆಸ್ ಅ ಲಿಟರೇಟಿಯರ್ ನಮಗೆ ಗೌರವ ಇದೆ. ಅವರು ಕರ್ನಾಟಕಕ್ಕೆ, ಕನ್ನಡಕ್ಕೆ, ಕನ್ನಡ ಸಾರಸ್ವತ ಲೋಕಕ್ಕೆ ತೆಗೆದುಕೊಂಡು ಬಂದಿರುವಂತಹ ಅಚೀವ್ಮೆಂಟ್ಸ್ಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಮ್ಮ ವಿರೋಧ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೂ ಅಲ್ಲ. ಈ ಹಿಂದೆ ಕೂಡ ಮುಸಲ್ಮಾನರು ಬಂದು ಅದನ್ನ ಇನಾಗ್ರೇಟ್ ಮಾಡಿದಾಗ ನಮ್ಮ ವಿರೋಧ ಇರಲಿಲ್ಲ. ನಮ್ಮ ವಿರೋಧ ಇರುವಂತದ್ದು ಅವರು ಹಿಂದೆ ಹೇಳಿರುವಂತ ಹೇಳಿಕೆಗೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಬಾನು ಮುಷ್ತಾಕ್ ಅವರು ನಾಳೆ ಬೆಳಗ್ಗೆನೆ ನನಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇದೆ, ಈ ಪ್ರಾರ್ಥನೆಯ ಮೇಲೆ, ಅಲ್ಲಿರುವಂತಹ ಪೂಜಾ ಪದ್ಧತಿಯ ಮೇಲೆ ನನಗೆ ಗೌರವ ಇದೆ. ತಾಯಿ ಚಾಮುಂಡೇಶ್ವರಿಯನ್ನ ನಾನು ಆರಾಧ್ಯ, ಯಾವ ರೀತಿ ಹಿಂದೂಗಳು ಯಾವ ಭಕ್ತಿ ಭಾವನೆಯಿಂದ ಆರಾಧ್ಯ ಮಾಡ್ತಾರೋ ಅದೇ ಭಾವನೆಯಿಂದ ನಾನು ಪೂಜೆ ಮಾಡ್ತೀನಿ ಎನ್ನುವಂತ ಹೇಳಿಕೆ ಕೊಟ್ರೆ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೇ ಸಮಸ್ಯೆ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಯೇಸುದಾಸ್ ಅವರು ಜನ್ಮತಃ ಕ್ರಿಶ್ಚಿಯನ್. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನೀವು ಹೋಗಬೇಕು ಅಂದ್ರೆ ಹೊರಗಡೆ ಬೋರ್ಡ್ ಇದೆ, ಹಿಂದೂಗಳಿಗೆ ಮಾತ್ರ ಪ್ರವೇಶ ಅಂತ. ಕಾರಣ ಯಾಕೆ? ಆ ಅಯ್ಯಪ್ಪ ಸ್ವಾಮಿಲಿ ನಂಬಿಕೆ ಇದ್ದವರಿಗೆ ಒಳಗಡೆ ಅವಕಾಶ. ಅಲ್ಲೇನು ಹೊರಗಡೆ ಬರಬೇಕು ಒಳಗಡೆ ಬರಬಾರದು ಅಂತಲ್ಲ. ನೀ ಅಲ್ಲಿ ಬಂದಿದ್ಯಾ ಅಂತಂದ್ರೆ ಆ ದೇವರ ಮೇಲೆ ನಂಬಿಕೆ ಇರಬೇಕು ಅನ್ನೋ ಕಾರಣಕ್ಕೆ. ಹರಿವರಾಸನಮ್ಮು ಯೇಸುದಾಸ್ ಹೇಳಿರುವಂತ ಭಜನೆ ನೀವು ಬೆಂಗಳೂರಿನಲ್ಲಿರುವಂತ ಅಯ್ಯಪ್ಪ ಸ್ವಾಮಿ ಮಂಡಳಿ ಎಲ್ಲೆಲ್ಲಿ ಭಜನೆ ನಡೆಯುತ್ತೆ ಹೇಳಿ ಎಲ್ಲ ಕಡೆ ಹಾಕ್ತಾರೆ. ಯಾರಾದ್ರೂ ಯೇಸುದಾಸ್ ಕ್ರಿಶ್ಚಿಯನ್ನು, ಅದಕ್ಕೆ ಅವ್ರು ಹಾಕಿರುವಂತ ಭಜನೆ ಯಾಕೆ, ಅವ್ರು ಹಾಡಿರೋ ಭಜನೆ ಯಾಕಪ್ಪ ಕೇಳಬೇಕು ಅಂತ ಯಾರಾದ್ರೂ ಅಯ್ಯಪ್ಪ ಸ್ವಾಮಿ ಭಕ್ತ ಅದನ್ನು ವಿರೋಧ ಮಾಡಿರೋದು ಕೇಳಿದೀರಾ? ಇದು ಆಕ್ಚುಲಿ ಚೆನ್ನಾಗಿ. ನಮ್ ಪ್ರಶ್ನೆ ಇಷ್ಟೇನೆ. ಬಾನು ಮುಷ್ತಾಕ್ ಅವರು ಈಗಲೂ ಕೂಡ ಪತ್ರಿಕೆಯರೆಲ್ಲರೂ ನಿಮ್ಮನ್ನೆಲ್ಲರನ್ನು ಕರೆದು ಈ ರೀತಿ ಸಮಾಜದಲ್ಲಿ ಚರ್ಚೆ ನಡೀತಾ ಇದೆ, ನನ್ನನ್ನ ಕರೆದಿರುವಂತದ್ದು ಒಂದು ಧಾರ್ಮಿಕ ಕಾರ್ಯಕ್ರಮದ ಉದ್ಘಾಟನೆಗೆ, ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿ, ತಾಯಿ ಚಾಮುಂಡೇಶ್ವರಿಯನ್ನ ಪೂಜೆ ಮಾಡಿ ನಾಡ ಹಬ್ಬ ದಸರಾ ಕರೆದಿರುವಂತದ್ದು. ಆ ತಾಯಿ ಮೇಲೆ ನನಗೆ ನಂಬಿಕೆ ಇದೆ, ಭುವನೇಶ್ವರಿಯ ಮೇಲೂ ನನಗೆ ನಂಬಿಕೆ ಇದೆ. ಯಾಕೆಂದ್ರೆ ಇವತ್ತು ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆ, ಅವತ್ತು ಭುವನೇಶ್ವರಿ ಮೇಲೆ ನಂಬಿಕೆ ಇಲ್ಲ ಅನ್ನಕ್ಕಾಗಲ್ಲ. ಎರಡರಲ್ಲೂ ನಂಬಿಕೆ ಇರಬೇಕು. ಇದನ್ನೊಂದು ಕ್ಲಾರಿಟಿ ಕೊಟ್ಬಿಡ್ಲಿ. ಬಟ್ ಸಂತೋಷ್ ಲಾಡ್ ಅವರು ಹೇಳ್ತಾರೆ ಸಂವಿಧಾನದಲ್ಲಿ, ನಾನು ಸಂತೋಷ್ ಲಾಡ್ ಅವರ ಹೇಳಿಕೆಯನ್ನ ಕೋಟ್ ಮಾಡಿ ಪ್ರಶ್ನೆ ಕೇಳ್ತಿದ್ದೀನಿ, ಸಂವಿಧಾನದಲ್ಲಿ ಎಲ್ಲಿದೆ ನಾಡ ಹಬ್ಬದ ಇನಾಗ್ರೇಷನ್ಗೆ ಕರಿಬಾರದು ಅಂತ ಹೇಳಿ? ಅಂದ್ರೆ ಸಂವಿಧಾನ ಹಾಗೆ ಧಾರ್ಮಿಕ ಶ್ರದ್ಧೆ. ಈಗ ಸಂವಿಧಾನದ ಅಡಿಯಲ್ಲಿ ಈ ನಂಬಿಕೆ ವಿಷಯ ಮತ್ತೊಂದು, ಆ ಪ್ರಶ್ನೆ ನಾನು ಕೇಳ್ತಾನೆ ಇಲ್ಲ. ಬಾನು ಮುಷ್ತಾಕ್ರನ್ನ ಕರೆಯೋದಿಕ್ಕೆ ತಪ್ಪು ಅಂತ ಹೇಳ್ತಾನೆ ಇಲ್ವಲ್ಲ. ಆದ್ರೆ ನೀವು ಕರೀತಾ ಇರಬೇಕಾದಾಗ ನೀವು ಯಾವ್ದಕ್ಕೆ ಕರೀತಾ ಇದ್ದೀರಾ? ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ಘಾಟನೆಗೆ ನೀವು ಕರೆದಿದ್ದಿದ್ರೆ ಈ ಪ್ರಶ್ನೆನೇ ಉತ್ಪತ್ತಿ ಆಗ್ತಿರ್ಲಿಲ್ಲ. ಬಾನು ಮುಷ್ತಾಕ್ರು ಬುಕರ್ ಪ್ರಶಸ್ತಿಯನ್ನ ಗೆದ್ದಿರುವಂತ ಲೇಖಕರು, ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿಗೆ ನೀವು ಕಾರ್ಯಕ್ರಮ ಕರೀತಾ ಇದ್ದೀರಿ, ಸಂತೋಷ. ನೀವು ಕರೀತಾ ಇರುವಂತದ್ದು ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ. ನಾಡ ಹಬ್ಬ ದಸರಾ ಇರುವಂತದ್ದು ಒಂದು ಹಿಂದೂ ಧಾರ್ಮಿಕ ಹಬ್ಬ. ಅದು ಭುವನೇಶ್ವರಿ ಮೇಲೆ ನಂಬಿಕೆ ಇಲ್ಲ ಅಂತ ಹಿಂದ್ಗಡೆ ಹೇಳಿದ್ದಾಗ ಚಾಮುಂಡೇಶ್ವರಿಗೆ ಯಾವ ಆಧಾರದ ಮೇಲೆ ಪೂಜೆ ಮಾಡಕ್ ಬರ್ತೀರಾ ಅಂತ ಕೇಳ್ತಾ ಇರೋದಷ್ಟೇನೆ. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಇದು ಪ್ರಶ್ನೆ. ಇಲ್ಲ ನೀವು ಅವತ್ತು ಹೇಳಿರೋದು ಸರಿ ತಪ್ಪಿರಬೇಕು,
ಇಲ್ಲ ಇವತ್ತು ನೀವು ಸರಿ ತಪ್ಪಿಸ್ಕೊಂಡಿರ್ಬೇಕು. ಕೆಲ ಮುಸಲ್ಮಾನ್ ಸಮುದಾಯದ ಮುಖಂಡರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಾಗ ಇದೊಂದು ಸರ್ಕಾರದ ಕಾರ್ಯಕ್ರಮ, ಅವರಲ್ಲಿ ಹೋಗಿ ಮಂತ್ರ ಪಠಿಸಬೇಕು ಅಥವಾ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಬೇಕು ಅಂತಿಲ್ಲ, ಆ ಸ್ಥಳದಲ್ಲಿ ಹೋಗಿ ಆ ಇನಾಗರಲ್ ಪ್ರೋಗ್ರಾಮ್ ಅಲ್ಲಿ ಅವ್ರು ಭಾಗಿಯಾಗೋದ್ರಲ್ಲಿ ಧಾರ್ಮಿಕ ನಂಬಿಕೆ ಶ್ರದ್ಧೆ ಪ್ರಶ್ನೆ ಆಗಬೇಕು ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಮೇಡಮ್, ಇದು ಹೆಂಗೆ ಅಂತಂದ್ರೆ ಅನುಕೂಲ ಸಿಂಧು ವಾದಗಳಿವೆಲ್ಲವೂ ಕೂಡ. ನಾಳೆ ಬೆಳಗ್ಗೆ ಈ ಯಾವುದೋ ಒಂದು ಮುಸಲ್ಮಾನರ ಒಂದು ಧಾರ್ಮಿಕ ಒಂದು ಪ್ರಕ್ರಿಯೆಯಲ್ಲಿ ನೀವು ಹಿಂದೂಗಳು ಒಬ್ಬರನ್ನ ಕಳಿಸ್ಬಿಟ್ಟು ಬೇಕು ಅಂತ ಮಾಡಿ ಅಂತಂದ್ರೆ ಅದಕ್ಕೆ ನೀವು ಒಪ್ಕೋತೀರಾ? ಒಂದು ನಿಮಿಷ, ನಾನು ಉದಾಹರಣೆ ಕೇಳ್ತೀನಿ. ಇದೇ ವ್ಯಕ್ತಿಗಳು ವಕ್ಫ್ ಕಾನೂನನ್ನ ನಾವು ಜಾರಿಗೆ ತಂದ್ವಲ್ಲ, ಅವಾಗ ವಕ್ಫು ಧಾರ್ಮಿಕವಾದಂತಹ ವಿಚಾರ ಅಲ್ಲ. ವಕ್ಫ್ ಇಸ್ ಆಕ್ಚುಲಿ ಎ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್. ಆ ಪ್ರಾಪರ್ಟಿ ರಿಲೇಟೆಡ್ ಕಮಿಟಿಯ ಕಾನೂನಲ್ಲಿ ಒಬ್ಬ ಹಿಂದೂನ ಹಾಕ್ತಾರೆ ಅನ್ನೋದಕ್ಕೆ, ಹಿಂದೂ ಅಧಿಕಾರಿ ಹಾಕ್ತಾರೆ ಅನ್ನೋದಕ್ಕೇನೆ ವಿರೋಧ ಮಾಡದಂತವ್ರು ಇವತ್ತು ಬಾನು ಮುಷ್ತಾಕ್ರು ಹಿಂದೂ ಕಾರ್ಯಕ್ರಮಕ್ಕೆ ಹೋಗೋದ್ರಲ್ಲಿ ವಿರೋಧ ಇಲ್ಲ ಅಂತ ಇವ್ರು ಹೇಳ್ತಾ ಇದಾರಲ್ಲ. ಆರ್ಗ್ಯುಮೆಂಟ್ ಅಲ್ಲಿ ಲಾಜಿಕ್ ಇರ್ಬೇಕಲ್ಲ. ನಿಮಗೆ ಒಂದು ನಿಮಿಷ, ಇಲ್ಲ ಇವ್ರ ವಾದನ ಯಾವತ್ತು ಒಪ್ಕೊಳ್ಬೋದಿತ್ತು ಗೊತ್ತಾ? ಇಲ್ಲ ಹಿಂದೂ ಧಾರ್ಮಿಕ ಹಬ್ಬದಲ್ಲಿ ಬಾನು ಮುಷ್ತಾಕ್ರು ಹೋಗ್ತಾ ಇರೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಇವತ್ತು ಮುಸಲ್ಮಾನ ಮುಖಂಡರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಯಾವತ್ತು ಒಪ್ಬೋದಿತ್ತು ಅಂದ್ರೆ, ವಕ್ಫ್ ಕಾನೂನಿನ ಒಂದು ಸಮಿತಿಯಲ್ಲಿ ಹಿಂದೂಗಳು ಇರಬಾರ್ದು ಅನ್ನೋದನ್ನ ಇವರು ವಿರೋಧ ಮಾಡದಲ್ಲೇ ಇದ್ದಿದ್ರೆ ಅವತ್ತಿಗೆ ಇವತ್ತು ಒಪ್ಬೋದಿತ್ತು. ಸೂಪರ್ ಸರ್. ವಕ್ಫ್ ನಲ್ಲಿ ಹಿಂದೂ ಬೇಡ, ದಸರಾದಲ್ಲಿ ಮುಸ್ಲಿಂ ಬೇಕು ಅಂದ್ರೆ ಯಾವ ಲಾಜಿಕ್ ಇದು? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ನಮ್ಮ ವಿರೋಧ ಇಲ್ವೇ ಇಲ್ಲ. ಹಿಂದೆ ನಿಸಾರ್ ಅಹಮದ್ ಉದಾಹರಣೆ 5 ವರ್ಷದ ಹಿಂದಿಂದ ಇದೆಯಲ್ಲ, 2017 ಇಸ್ವಿದಿದೆ. ಯಾರು ವಿರೋಧ ಮಾಡಿದ್ರು ಅವತ್ತು? ಎಲ್ಲರೂ ಸ್ವಾಗತ ಮಾಡಿದ್ರು. ಯಾಕೆಂದ್ರೆ ನಿಸಾರ್ ಅಹಮದ್ ಅವರು ಬಾನು ಮುಷ್ತಾಕ್ ಅವರು ಹೇಳಿರೋ ರೀತಿಯ ಹೇಳಿಕೆಗಳನ್ನ, ತಗೊಂಡಂತಹ ನಿಲುವುಗಳನ್ನ ಅವ್ರೆಂದೂ ತಗೊಂಡಿರ್ಲಿಲ್ಲ. ಆದ್ರಿಂದ ಈ ಪ್ರಶ್ನೆ ಬರಲಿಲ್ಲ. ಇದಕ್ಕೆ ಸೊಲ್ಯೂಷನ್ ನಾನು ಬಹಳ ಹೇಳ್ತಿದ್ದೀನಲ್ಲ, ಸಿಂಪಲ್, ಎಷ್ಟು ಸಿಂಪಲ್ ಇದೆ ಅಂತ. ನೀವು 4 ಜನ ಮೀಡಿಯಾದವ್ರಾಗ ಅವ್ರಿಗೆ ಕೇಳಿ, ನೀವು ದಸರಾದ ಉದ್ಘಾಟನೆಗೆ ನಿಮ್ಮನ್ನು ಕರೆದಿದ್ದಾರೆ, ಚಾಮುಂಡೇಶ್ವರಿ ದೇವರಿಗೆ ಪೂಜೆ ಮಾಡಿ ನೀವು ಉದ್ಘಾಟನೆ ಮಾಡಬೇಕಾಗಿರುವಂತದ್ದು ಪದ್ಧತಿ. ನೀವು ಯಾವ ದೇವರಿಗೆ ಪೂಜೆ ಮಾಡೋದಕ್ಕೆ ಒಪ್ಕೊಂಡಿದ್ದೀರೋ ಆ ದೇವ್ರ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಆ ದೇವ್ರನ್ನ ನೀವು ನಂಬುತ್ತೀರಾ? ಕರ್ನಾಟಕದಲ್ಲಿ ನವರಾತ್ರಿ ಹಬ್ಬ ನಡೆಯುತ್ತೆ. ನವರಾತ್ರಿ ಹಬ್ಬ ಅಂತೂ ಸೆಕ್ಯುಲರ್ ಹಬ್ಬ ಅಲ್ವಲ್ಲ. ಇವ್ರು ಹೇಳ್ಬೋದು ಚಾಮುಂಡಿ ದೇವಸ್ಥಾನ, ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿರೋದಲ್ಲ ಅಂತ. ಆದ್ರೆ ಅಲ್ಲಿ ಏನು ಲಕ್ಷಾಂತರ ಜನ ಮುಸಲ್ಮಾನರು ಹೋಗಿ ನಿಂತ್ಕೋತಾ ಇದಾರ, ಅಲ್ಲಿ ನುಗ್ಲಾಟ ಆಗ್ತಾ ಇದೆಯಾ, ಅಲ್ಲಿ ಹೆಂಗ ಒಂದು ದೇವ್ರ ದರ್ಶನ ಮಾಡಬೇಕು ಅಂತ. ಯಾಕೆ ಸುಳ್ಳು ಹೇಳ್ತೀರಿ? ಚಾಮುಂಡೇಶ್ವರಿ ದೇವಸ್ಥಾನ, ಚಾಮುಂಡೇಶ್ವರಿ ನಡ್ಕೋತಾ ಇರುವಂತದ್ದು ಹಿಂದೂಗಳು. ಸರಿ, ನೀವು ನಡ್ಕೋತೀರಿ ಅಂತ ಆದ್ರೆ ಹೇಳಿ ಅದನ್ನ. ನಾನು ಯಾವ ರೀತಿ ಯೇಸುದಾಸು ಶಬರಿಮಲೆ ಅಯ್ಯಪ್ಪನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅದೇ ರೀತಿ ನಾನು ಪ್ರಾರ್ಥನೆ ಮಾಡಕ್ ಹೋಗ್ತಾ ಇರುವಂತ, ನಾಡ ಹಬ್ಬದ ಉದ್ಘಾಟನೆ ಮಾಡಕ್ ಹೋಗ್ತಾ ಇರುವಂತ ಚಾಮುಂಡೇಶ್ವರಿ ತಾಯಿ ಮೇಲೆ ನನಗೆ ಸಂಪೂರ್ಣವಾದಂತ ನಂಬಿಕೆ, ವಿಶ್ವಾಸ ಇದೆ ಅಂತ ನಾಳೆ ಬೆಳಗ್ಗೆ ಬಾನು ಮುಷ್ತಾಕ್ ಅವರು ಹೇಳಿಕೆ ಕೊಟ್ರೆ ಮರುಕ್ಷಣ ಡಿಬೇಟ್ ಇಸ್ ಓವರ್.